ಮಲೆನಾಡಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಚುನಾವಣೆ ಘೋಷಣೆಯಾದ ಬಳಿಕ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ಮೋದಿ. ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಚುನಾವಣೆ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ಭೇಟಿ ಇದು. 2 ಗಂಟೆ 50 ನಿಮಿಷಕ್ಕೆ ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. 3:10ಕ್ಕೆ ವೇದಿಕೆಗೆ ಆಗಮಿಸ್ತಾರೆ ಪ್ರಧಾನಿ ಮೋದಿ ಅವರು. ಅಲ್ಲಮಪ್ರಭು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನ ಅಥವಾ ಅದೇ ದಿನ ಕಲಬುರಗಿಗೆ ಮೊನ್ನೆ ಪ್ರಧಾನಿ ಮೋದಿ ಅವರು ಬಂದಿದ್ದರು. ಅವರು ಬಂದು ಹೋದ ನಂತರ ಚುನಾವಣೆ ಘೋಷಣೆಯಾಯಿತು. ಹಾಗೆ ಲೆಕ್ಕ ತಗೊಂಡ್ರೆ ಚುನಾವಣೆ ಘೋಷಣೆಯಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಮೋದಿ ಅವರು ಆಗಮಿಸ್ತಾ ಇರತಕ್ಕಂಥದ್ದು. 4 ಪ್ರಮುಖ ಲೋಕಸಭಾ ಕ್ಷೇತ್ರಗಳು ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಈ 4 ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿಕೊಂಡು ಈ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. 1,00,000ಕ್ಕೂ ಅಧಿಕ ಮಂದಿ ಈಗಾಗಲೇ ಬಂದು ಸೇರಿದ್ದಾರೆ. ಪ್ರಧಾನಿ ಮೋದಿ ಅವರ ಭಾಷಣವನ್ನು ಕೇಳಬೇಕು, ಮೋದಿ ಅವರನ್ನು ನೋಡಬೇಕು ಅಂತಕ್ಕಂಥದ್ದು ದೂರದ ಊರುಗಳಿಂದ ಆಗಮಿಸಿರ್ತಕ್ಕಂಥ ಬಹುತೇಕ ಮೋದಿ ಅಭಿಮಾನಿಗಳು, BJP ಕಾರ್ಯಕರ್ತರ ಅಭಿಲಾಷೆ. ಹಾಗಾಗಿಯೇ ಈಗ ದೊಡ್ಡ ಬೃಹತ್ತಾದಂತಹ ವೇದಿಕೆ ಮತ್ತು ಪೆಂಡಾಲ್ ಮುಖಾಂತರ 1,00,000ಕ್ಕೂ ಅಧಿಕ ಜನರಿಗೆ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಹೌಸ್ಫುಲ್ ಅಂತಾರಲ್ಲ ಹಾಗೆ ಕಂಪ್ಲೀಟ್ ಎಲ್ಲ ಚೇರ್ಗಳು ಕೂಡ ಫಿಲಪ್ ಆಗಿಬಿಟ್ಟಿದೆ. ಇದು ಎಕ್ಸ್ಪೆಕ್ಟೆಡ್ ಇದು. ಯಾಕೆಂದರೆ ಮೋದಿ ಅವರ ಕಾರ್ಯಕ್ರಮ ಅಂತಂದರೆ ನಿರೀಕ್ಷಿತವಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಜನ ಸೇರ್ತಾರೆ. ಅದರಲ್ಲೂ ಚುನಾವಣಾ ಪ್ರಚಾರ ಅಂತಂದಾಗ ಸಹಜವಾಗಿಯೇ ಮೋದಿ ಅವ್ರನ್ನ ನೋಡೋದಕ್ಕೆ ಅಂತ ಜನ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣ 2 ಗಂಟೆ 50 ನಿಮಿಷಕ್ಕೆ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಾರೆ. 3 ಗಂಟೆ 10 ನಿಮಿಷ 20 ನಿಮಿಷದಲ್ಲಿ ಅವರು ಕಾರ್ಯಕ್ರಮ ನಡೆಯುವಂತಹ ವೇದಿಕೆಗೆ ಬರ್ತಾರೆ.